ಯಪ್ಪ ಏನು ಇವು ಕಂಬ ಇಂಥ ಪರಿ ಅದಾವಲ್ಲ ಒಂದೊಂದು ಕಂಬ ಏಸ್ಕೊಂಡಿದವೇನ ಈ ಮನ್ಯಾಗ ಅಯ್ಯಯ್ಯಯ್ಯಯ್ಯ ಬಿಡು ಇಂಥ ಮನಿ ಇಷ್ಟಾಸ್ತಿ ಎಲ್ಲಾನು ನಾನಂತೂ ಯಾವುದೇ ಕಾರಣಕ್ಕೂ ನನ್ನ ಕೈ ತಪ್ಪಿ ಹೋಗೋದು ನಾನು ಬಿಡೋದಲ್ಲ. ನನ್ನ ತಂಗಿ ಏನ್ರ ಈ ಮನೆಗೆ ಸೊಸಿ ಆದ್ರೆ ಎಲ್ಲ ನಂದ. ಹೆಣ್ಮಕ್ಳಿದ್ದಾವ ಮೊದಲ ನಾವ ಎಲ್ಲ ಇಲ್ಲಿರ್ಬೋದು ಆರಾಮಾಗಿ. ಅಬ್ಬಾ ಏನು ಅಂತವನ್ನೆಲ್ಲ ನಾನಂತರೂ ನಮ್ಮ ಮನೆಯಾಗ ಸೆಗಣಿ ನೆಲದಾಗ ಅಡ್ಡಾಡಿ ಕಾಲೆಲ್ಲ ಹುರ್ಬರ್ಕ್ ಅಬ್ಬಾ ಏನು ನೆಲ ಇದು, ಏನು ಕಂಬಿವು, ಏನು ಕುರ್ಚೆವು, ಏನು ಉಯ್ಯಾಲೆ, ಬಾ ಏನು ಹಾಕ್ಷಣ ಸಾವುಕಾರ ಮಗ. ಇನ್ನೊಂದು ಮತ್ತೊಂದು ಗಂಡಿಲ್ಲ ಸುಡುಗಾಡಿಲ್ಲ, ಆಸೆಕ್ ಬಿದ್ದು ಇಟ್ಟು ದೊಡ್ಡ ಮನೆ ಮಾಡ್ಯಾನ. ರೋಗಿಷ್ಟನ ಮಗನ ಹಡ್ದು ಆ ತಾಯಿ ಸತ್ಲು. ಇವ ಏನೋ ನೋಡಲಿಲ್ಲ ಜೀವನದಾಗ, ಇವ ನೆಗದ್ ನೆಲ್ಲಿಕೈ ಆದ. ಗುಂಡ ಅಕ್ಕನ ಕರಿತೀನಿ ತಡಿ. ಯಾಕ ಮನಿ ಅನಾಹುತ ಐತವ. ನಾವು ಕಾಲು ಮಾಡ್ಯಾಕಂತಂದು ಒಳಗೆ ಬಂದ್ವಿ. ಇಲ್ಲೋಡಯ್ಯವ ನಾನು ನೋಡಿತಿಲ್ಲ ಬಿಡ ಮನೆ ಕರ್ಯಾನ. ಅಲ್ಲ ಏನಾರ ಹುಡುಗ ಆರೋಗ್ಯವಂತ ಆಗಿದ್ದು ಬಂದಿದ್ರೆ ಗುಂಡಿ ಹೇಳೋದೇನೈತಿ, ನಾನು ಓಡಾಡಿ ಕರ್ಕೊಂಬಂದ್ಬಿಡ್ತಿದ್ದಿ ಮನೆ ನಿನ್ನ ಮಗಳ ಸೊಸೆ ಆಲೆ ಅಂತಂದು. ಏನು ಮಾಡ್ತಿ ನೋಡು, ಎಲ್ಲ ಚಲೋ ಇದ್ದಿತ್ತು ಅಂದಿದ್ರೆ ನಿನ್ನ ಮಗಳು ಈ ಮನೆಗೆ ಸೊಸೆ ಹಾಕಿದ್ಲು, ಅವ ಚಲೋ ಇದ್ದಿದ್ನಂದ್ರೆ ಹುಡುಗ. ಮತ್ತು ಏನು ಮಾಡ್ಬೇಕವ, ಹಣೆ ಬರ್ದಾಗ ಈ ಮನ್ಯಾಗ ಭಾಳ ಮಾಡೋದು ನಿನ್ನ ಮಗಳಿಗೆಲ್ಲ ಅಂದ್ಕೊಂಡು ಸುಮ್ಮನಿರೋದು. ಆದ್ರೆ ಮಾತ್ರ ನಾನು ಬಂದಿಲ್ಲವ ಇವ್ರ ಮನೆಗೆ. ಇವತ್ತು ನೋಡು ಮಣ್ಣಿಗೆ ಅಂತ ಬಂದು ನೋಡಂಗಾತು. ನಾನು ಬಂದಿದ್ದ ಅದ ಇದಕ್ಕನ ಹೇಗೈತಿ ಏನು ಮಂತನ ನೋಡೋಣಂತನ ಬಂದ್ಯಾನು. ಎಲ್ಲ ನಮಗೇನು ಇವ್ರು ಹತ್ತಲ್ಲ ಹೊಂದಲ್ಲ ಮತ್ತೊಂದಲ್ಲ. ಹಾಗ ಊರಿಂದ ಊರು ಪರಿಚಯ ಬೀಗ್ತನ ಮಾಡಿವನದು ಅಂದ ಸಾವುಕಾರ ಮನಿ ಅನ್ನೋದಕ್ಕೆ ಬಂದಂಗೆ ನೋಡೀಗ ಆಟ. ಯತಿ ಏನ್ಲೋ ಬಾಡ್ಯ ನಿಂದೇನು ಕಾಟಂತೀನಿ ನಾನು. ಅಲ್ಲಿ ಹೆಣ ಇಟ್ಕೊಂಡು ನೀನು ಮನೀನು ನಮ್ಮ ಒಳಗೊಂಬ ಅಂತ ಬಂದಿದ್ದಲ್ದ ಮತ್ತೆ ಏನ ಅಂತೀಯಲ್ಲ ಸೈತನ ಮಾಡ್ಕೊಂತ ನಿನ್ನ ಕಾಟಕ್ಕನ ಕಾಲ್ ಮಾಡ್ಯ ನಾವು ಮಾಡ್ಕೊಂಡು ನಾ ಬಂದೆ. ನನ್ನ ಹಿಂದೆ ಇವ್ರಿಬ್ರು ಜೋಡಾಗಿ ಬಂದಾರ. ಈಗೇನಲ್ಲ ಆಟ, ಅಷ್ಟು ಊರಂತೂ ಊರ್ ಮಂದಿನ ಕೂಡೈತಿ, ಅಷ್ಟು ಜನಸಾಗರ ಐತಿ. ಅದನ್ನ ಎಲ್ಲ ಬಿಟ್ಟು ನಾವು ಮನೆ ನೋಡಕ್ ಬಂದೀವ ಏನು ಕರೆನ ಕಾಲ್ ಮಾಡಿ ಮಾಡಕ್ ಹೋಗ್ಯಾರ ಅಂತ ನೋಡಕ್ ಬರ್ತಾರ. ನೀ ಯಾರ ಏನು ಮಾತಾಡ್ತೀವಿ ಎತ್ತಿ ನೋಡ. ನಾನಂತರೂ ಗಡ್ಜೀವ ಮಾಡೀನಿ. ಬಡ ನಮ್ಮ ಯಮನಿ ನೀ ಮನೆಗೆ ಸೊಸಿ ಮಾಡೋದು. ಸೊಸಿ ಆಕ್ಕಳ ಹೆಂಗ ಆ ಮುದುಕುನ ಹಿಂತಾಗಿ ನಾನಂತರೂ ಗಟ್ಟಿ ನಿರ್ಧಾರ ಮಾಡೀನಿ. ಮತ್ತಿಲ್ಲೋಡ ಈಗ ನನಗೇನು ಕೊಡ್ತಾನ ಸಾವುಕಾರ, ಅದ್ರ ನಿನಗೂ ಇಟ್ಟಂದು ಕೊಡ್ತೀವ. ನಿನ್ನ ಮರೆಯೋದಿಲ್ಲ. ಏನು ನೀನು ಒಬ್ಬೇಕೆ ಅಲ್ಲಿ ಇದ್ದು ಏನು ಮಾಡ್ತಿ, ಒಬ್ಬೇಕೆ ಸಾಯ್ತಿದ್ದಲ್ಲಿ ಸುಮ್ಮನೆ ನನ್ನ ಜೊತೆಗೆ ಕೈ ಜೋಡಿಸೋ. ನೀನು ಏನಂತಿ ಅದನ್ನು ಕೊಡ್ತೀನಿ. ಏನು ದೊಡ್ಡಪ್ಪ ಮಾಡ್ತಾನಲ್ಲ ಗಾಳ್ಯಾಗ ಗುಂಡು ಹಾರಿಸ್ದಂಗೆ ಹಂಗೆ ಮಾಡೋದಿಲ್ಲ ನಾನು. ಏನು ಎಲ್ಲಾನು ನಿನಗೆ ಏನು ಬೇಕು ಮೊದ್ಲ ಮಾಡಿ ನನ್ನ ಜೊತೆಗೆ ಇಟ್ಕೊಂತೀನಿ. ಬೇಕಾರೆ ಹೇಳಕತ್ತೀನಿ ಎತ್ತಿ ಹ್ಞೂ ಅನ್ನೋ ಮಾತಾಡು. ಈ ಹೊತ್ನ್ಯಾಗನ ಮಾತಾಡು. ಲೋ ಯಾಕ್ಲೋ ಬಾಡ್ಯ ನನ್ನ ನೀನು ಚಂದಗ ನನ್ನ ಆಯಸ್ಸು ಎಷ್ಟೈತೆ ಅಷ್ಟು ಬದುಕಿ ಚಂದಗ ತಿಂದುಂಡು ಆರಾಮಾಗಿ ಕೈಕಾಲು ಗಟ್ಟಿಟ್ಕೊಂಡು ನಾ ಜೀವನ ಮಾಡ್ಬೇಕಂತ ಮಾಡಿನಪ್ಪ ಉರ್ರಾಡೆ. ಬೇಕಾಗಿಲ್ಲ ನಂಗೆ ನೀನು ಸವಾಸನ ಬೇಡ. ಈಗ ನೋಡ್ದಿಲ್ಲ ಈಕಿ ಬಂದು ಹ್ಯಾಗೆ ಬೈದ್ಲು ರಂಗವಕ್ಕ ಬಾಯಿ ಬಂದಂಗೆ ಬೈದ್ಲಿಲ್ಲ ಮುಂಜಾನೆ ಬಶ ಬಂದಿದ್ದು ಸಾಕಾಗಿಲ್ಲಲ್ಲೋ ಬಾಡೆ. ಅಲ್ಲಡಿ ಹೆಣ ಎತ್ತಕತ್ತಾರ ಬಡ ಹೋಗೋಣ ಹೊರಕ್ಕೆ ಸಾಕು. ಮೊದ್ಲು ಮಣ್ಣು ಮಾಡಿ ಬಂದು ಮನೆಗೆ ಊರಿಗೆ ಹೋಗೋದು ನೋಡು. ಇನ್ನಂತ ಒಂದು ಜೊತೆ ಬಂದಿ ನೋಡು. ನಾನೇನು ನೋಡಪ್ಪ ಯಾ ಗಂಡು ಹೆಣ್ಣು ಕೊಡ್ಸೋ ವ್ಯವಹಾರ ಮಾಡೋದಿಲ್ಲ. ಇನ್ನು ನನ್ನ ಜೀವನದಾಗನ ಮಾಡೋದಿಲ್ಲ. ನನಗೆ ಬೇಡದು ಎತ್ತಿ. ಈಗ ನನಗೆ ಇವ್ರು ಯಾರು ಏನು ಎಲ್ಲಿಯಾರು ಏನು ಗೊತ್ತಿದ್ದಿದ್ದಿಲ್ಲ. ಎಲ್ಲಾನು ತಂದು ಹಚ್ಚಿ ಕೊಟ್ಟಿದ್ದ ನೀನು. ಈಗ ನೀ ಹಿಂದಕ್ಕೆ ಸರಿತಿ ಅಂದ್ರೆ ಅಷ್ಟು ಸ್ವಲ್ಪಕ್ಕೆ ನಾ ಬಿಡೋದಿಲ್ಲ. ನೀನು ತಿಳ್ಕೊಂಡಿದ್ದಿ. ನೀನು ನನಗೆ ಸಹಾಯ ಮಾಡೂ ಬಿಡು. ನಾನಂತರೂ ನನ್ನ ತಂಗಿನ ಹೆಂಗಾರ ಮಾಡಿ ಈ ಮನೆಗೆ ತಂದು ಸೊಸಿ ಮಾಡೇ ಮಾಡ್ತೀನಿ. ಈ ಮನೆ ಸೊಸಿ ಅಲ್ಲ, ಈ ಮನೆ ಯಜಮಾನಿ ಮಾಡ್ತೀನಿ. ಅವ ಮುದುಕರ ಇನ್ನು ಎಷ್ಟು ತಿಂದವ. ಅವನು ಇವತ್ತು ನಾಳೆ ಸಾಯವನ. ಎಲ್ಲ ಆಸ್ತಿಗೂ ನನ್ನ ತಂಗಿ ಅಂದ್ರೆ ನಾನ ಯಜಮಾನ. ಆಹಾ ಆ ಕೊಡ್ಯಾಗ ನೋಡಿಲಿ ಏಟು ದಪ್ಪ ಗಾದಿ ಐತಿ. ಗಾದಿ ಮೇಲೆ ಗಾದಿ ಹಾಕ್ಯಾರ. ನಂಗೆ ದಪ್ಪ ಐತಲ್ಲೋ ಎತ್ತಿ. ನಿನಗೂ ಚಾನ್ಸ್ ಐತೆ. ನೀನು ಒಲ್ಲೆ ಅಂದಿ ವಜ್ಜೈತಿ ನೋಡಿ ಜೀವನ ನಿಂದು. ಒಲ್ಲೆಪ್ಪ ಒಲ್ಲೆ ಬೇಕಾಗೇ ಇಲ್ಲ. ನಾನು ಆಗಲೇ ಅರ್ಧ ಕಾಲು ಒಂದು ಕಾಲು ಕುಣ್ಯಾಗಿಟ್ಟೀನಿ, ಒಂದು ಕಾಲು ನಾನು ಮನೆಯಾಗಿಟ್ಟೀನಿ. ಒಲ್ಲೆನ ಬೇಡ ನೀನು ಸವಾಸನ ಬೇಡ. ನನಗೆ ನಂದ ತಪ್ಪಾಗಿರೋದು. ನಿನ್ನನ್ನು ಹೋಗಿ ನಂಬಿ ಮಾಡಕ್ಕೆ ಹೋದ್ನೇವು ನಾನು. ನಂದ ತಪ್ಪಾಗಿರತ್ತಮ್ಮ. ನಾ ಒಲ್ಲೆ ನಾ ಯಾರ್ದಾಗನ ಇಲ್ಲ. ಬಿಟ್ಬಿಡು ನನ್ನ. ಒಲ್ಲೆದಿಲ್ಲ. ನಾಳೆ ಏನಾರ ನನ್ನ ತಂಗ ಮದುವೆ ಆಗಿ ಮನೆಗೆ ಮಹಾಲಕ್ಷ್ಮಿ ಆದ್ಲು, ಅವಾಗ ಏನಾರ ಬಂದು ಹಂಗ ಹಿಂಗ ಅಂತ ನೀನೇನಾರ ಬಂದು ಮತ್ತು ನಾ 1 ರೂಪಾಯಿನೂ ಕೊಡೋದಿಲ್ಲ ಹೇಳಕತ್ತೀನಿ. ಈಗ ಯಾವಳಿಗೆ ಬೇಕಾಗಿತ್ಲಾ ರಾಡೆ? ಯಾವಳಿಗೆ ಬೇಕಾಗಿತ್ತು ನೀನು ರೊಕ್ಕ? ನೀನ ಇಟ್ಕೊಂಡು ನೆಕ್ ಅದನ್ನು ರೊಕ್ಕನ ಉಪ್ಪಿನಕಾಯಿ ಹಾಕಿ ನನಗೇನು ಹೋಗ್ತೀಯ ರಾಡೆ?
ನೀನು ಹೋಗೋಗು. ಎತ್ತಿ ಈ ವಿಷಯ ಮಾತಾಡಂಗಿದ್ರೆ ನೀನು ಮನೆ ಹತ್ರನೂ ಕಾಲಿಡ್ಬಿಡ ರಾಡ್ಯ. ಏ ಬರ್ರಿ ಯವ್ವ, ಅಲ್ಲಿ ಹೆಣ ಎತ್ತಕತ್ತಾರ, ನೀವೇನಿಲ್ಲ ನಿಂತ್ರಲ್ಲ ಮನೆ ನೋಡ್ಕೊಂತ. ಬರ್ರಿ ಹೋಗುನು. ಬರ್ರಿ ಬಡ ಬಡ ಹೋಗುನಂತ. ಹೋಗಿ ಮಣ್ಣು ಕೊಟ್ಟು ಊರ ಕಡೆಗೆ ಹೋಗುನಂತ ನಡ್ರಿ. ಏ ಯಾಕ ನಾ ಬರಲವ? ಇಲ್ಲ, ಇವರೇ ನಮಗೆ ನೆಂಟ್ರಲ್ಲ ಇಷ್ಟರಲ್ಲ, ಇನ್ನು ನಾವೇನು ಬೀಗ್ತನ ಮಾಡಿದ್ದಿಲ್ಲ. ಏನ ಬಂದಿದ್ರಲ್ಲ ಅನ್ನ ಇದಕ್ಕೆ ಬಂದು ನಾನು ಬಿಡಕ್ಕೆ ಬಿದ್ದು ನಾವಲ್ಲವ. ನಾನು ಮಣ್ಣಿಗೇನು ಬರೋದಿಲ್ಲ. ನಾವು ಈಗ ಯಾರ ಚಕಡಿ ತೆಗಿತಾರ ನೋಡು, ಚುಣ್ಯಾಕೆ ಯಾರು ಚಕಡಿ ಹೋಗುತ್ತೆ ಅವ್ರ ಚಕಡ್ಯಾಗ ಎದ್ದು ಬಿಡ್ತೀವಿ. ಮತ್ತು ಊರನ್ನರೆಲ್ಲ ಚಕಡಿ ಮಾಡ್ಕೊಂಬಂದಿವ, ಆ ಚಕಡ್ಯಾಗ ಸರ ನಾವು ಹೋಗ್ಬಿಡ್ತೀವಿ. ಅತ್ತಾಗ ಅದೇನೋ ಅಂತಾರಲ್ಲ, ಮಣ್ಣಿಗೆಲ್ಲ ಎಲ್ಲಿ ಬರೋಣ ಯವ ಬಂದು ಬಳಗ ಹೋಗುತ್ತಾ. ಅದ ಊರಂತ ಊರ ಮಂದಿನ ಕಿತಿ ಅನ್ನತ್ತ. ಯಾ ಗದ್ದಲಾಗ ಹೋಗೋದು ಆಗಲ್ಲ ಬಿಡ ಯವ. ನನಗೆ ಒಂದಿಟ್ಟು ಕುಂತೆದ್ದು ಚುಮ್ಮರಿ ಚಾ ಮಾಡ್ಯಾರಲ್ಲ ತಿಂದು ಕಾಸ ಹೋಗುನು. ಏನಂತೀರಿ? ಆಟ ಮಾಡಂತ ತಗೋರ ಯವ. ನನಗೂ ಯಾಕೆ ಹಂಗೆ ಅನ್ಸುತ್ತೆ. ನಾವೇನು ಸಂಬಂಧಿಕರಲ್ಲ ಮತ್ತೊಂದಲ್ಲ, ಯಾಕೆ ಬೇಕು? ಹೌದಲ್ಲ? ಮುಗಿತಾ ಬಂದ್ವ್ಯಾ, ನಮಸ್ಕಾರ ಮಾಡಿದ್ವ್ಯಾ, ತಂದು ಮಾಲಿ ಹಾಕಿದ್ವ್ಯಾ, ಹೊಂಡದ ಇನ್ನು ನಡಿ ಹಂಗಂತೀರ. ನೋಡೋಣ ಹಂಗಂದ್ರೆ ಆಗಲ್ಲ. ಚಕ್ಡಿ ಹೊಂಟಿತ್ತು ಮತ್ತು ಒಂದೆರಡು ಹೋದವು, ನಮಸ್ಕಾರ ಮಾಡಿ ಹೋಗಾರ ಹೋದವು. ಮತ್ತು ಇನ್ನೊಂದು ಯಾವ್ದು ರೈತ ನೋಡೋಣ ಬರ್ರಿ. ಮತ್ತು ಮಣ್ಣು ಮುಗಿಸ್ಕೊಂಡು ಹೋಗೋದು ಚಕಡಿಗೆ ಕುಂತಾರ ಅನ್ಕೊಂಡು ನಾನು ಸುಮ್ಮನೆ ಅದೇ. ಆತು ನೋಡೋಣ ನಡಿ. ಇದ್ದು ಅಂದ್ರೆ ಮತ್ತೆ ಹತ್ತೆ ಬಿಡೋಣಂತ. ಆತು ಹಂಗೆ ಮಾಡೋಣ. ಲವ್ ಶಿವ್ಯಾ ನಡಿ, ಆ ಚಕಡಿ ಹೊಂಟವಂತ ಊರಕ್ಕೆ ಹೋಗಿ ನಡಿ ನಾವು. ಯಾಕ್ರಿ ಬೇ ಮಣ್ಣಿ ಬರೋದಿಲ್ಲ ನೀವು? ಇಲ್ಲಲ್ಲ ಬಾ ಊರಕ್ಕೆ ಹೋಗನ್ ಸಾಕು. ನಾವೇನು ಸಂಬಂಧಿಕರಲ್ಲ ಮತ್ತೊಂದಲ್ಲ ಅಡಿಲ್ಲ ನೀನು. ಹೌದಾ? ಒಂದು ಕೆಲಸ ಮಾಡ್ರಿ, ನೀವು ಯಾವ ಚಕ್ಡಿ ಹೊಂಟವ್ ನೋಡು ಹೋಗ್ಬಿಡ್ರಿ. ನಾನು ಕೊನೆಗೆ ಮಣ್ಣು ಕೊಟ್ಟು ಬರೋ ಚಕ್ಡ್ಯಾಕೆ ಬರ್ತೀನಿ ಅಂತ. ಇಲ್ಲ ಅಂದ್ರೆ ನಾ ಬಸ್ಸಿಗರ ಬರ್ತೀನಿ ಅಂತ. ನಡಿ ವಸ್ತಿ ಬಿಸಿಗೆ ನೀವು ನಡ್ರಿ ಊರಕ್ಕೆ ನಡ್ರಿ ನೀವು. ಏ ಈಕಿನ ಸೋಬಿ ಕರ್ಕೊರ ನಿನ್ನ ಮಗನು ಹೋಗುನು. ಮತ್ತೇನು ನಮ್ಮೂರ ಮನೆ ಹೆಣ್ಮಕ್ಳಕ್ಕಿವಿ ಬೇಡ. ಚಕಡ್ಯಾಗ ನೀನು ಬಲ ಓನ್ ಬಾ. ಎತ್ತಿ ಚಕ್ಡ್ಯಾಗ ಏನು ಊರನ್ ಮಂದಿ ಇರೋದಿಲ್ಲನ? ಏನು ಕಾಡ್ನಾಗ ಕಾಡು ಜನ ಜೊತೆಗೆ ಏನಾರ ಕಳ್ಸಕತ್ತೀನ? ನಿನ್ನ ಊರನ್ ಮಂದಿ ಜೊತೆಗೆ ಹೋಗ್ಬೇ. ನೀನು ಏನು ಮಾತಾಡ್ತಿದ್ದಿ? ಹೌದು ಬಿಡ ಯಾಕ ಅವ ಯಾಕ ಗಣಮಗ ಹೋಗಿ ಬರ್ತೀನಂತನ ಹೋಗಲ್ಲಕ್ಕವ ಮಣ್ಣು ಕೊಟ್ಟು ಬರೋಲ್ಲಕ್ಕ. ನಾ ಹೋಗುಂಬಾ. ಅವ ಯಾಕೆ ಅವನ್ನ ಯಾಕೆ ಜೋಡು ಮಾಡ್ಕೊಳೋಣ? ಊರಂತ ಊರ ಮಂದಿನ ಐತಿ ನಮ್ದು. ಬಾ ಹೆಣ್ಮಕ್ಳು ಅದಾರ ಗಂಡು ಮಕ್ಳು ಅದಾರ, ಹೆದರಿಕೆ ಬರಕಾರ ಏನೈತಿ? ನಾವೇನು ವಯಸ್ಸಿನಾರ ಹೆದರಿಕೆ ಬರುತ್ತಪ್ಪ ಅನ್ನಕ್ಕೆ? ಹೊಂಡ ಹಂಗಲ್ಲಲ್ಲಿ ಕರ್ಕೊಂಬಿಡು. ಬಗಳ ಕುಂದಿಸ್ಬಿಡು ನೀನು. ಏಟಾಗಲಿ ಎಳೆ ಹಾಕನಲ್ಲ ಕರ್ಕೊಂಬಿಡು ಅಂತೀನಿ. ಸಣ್ಣ ಕೂಸನ ಕರ್ಕೊಂಡು ಹೋಗಕ್ಕೆ ಬರ್ತಾನೆ ಬರ. ನೀನು ಏನು ಹಚ್ಚಿದಿ ಗುಡು ಗುಂಡಿ ಹಲ್ಲುಡು ಹಲ್ಲು ಪೈಕೇನಿ ಕಲ್ಲಾಗ್ಯವು. ಏ ನೀ ಹೇಳ್ತೀನಿ ನೋಡಾರಂಗವ ಏನಾರ ನಾ ಗೆಳತಾರ ಅನ್ನೋದಕ್ಕೆ ನೀನು ಸಲಿಗೆಯಿಂದ ಸುಮ್ಮನೆ ಇರ್ತೀನಿ ನಾನು. ನೀ ಬಾಯಿಗೆ ಏನು ಬರ್ತದೆ ಮಾತಾಡಿದಂದ್ರೆ ಮತ್ತೆ ಬಗಿನಾರ ನೋಡೋಣ ಹೇಳಿ ನಾನು ನಿನಗೆ. ಅಯ್ಯ ಬಾ ಸಾಕು. ಮತ್ತು ಅಲ್ಲ ಹರಿಯದ ಹುಡುಗವ ಏನು ಅವಂಗೇನು ನಡಿ. ಹೌದು ನಡಿಬೇಕು, ಹೊತ್ತಾಗತ್ತಾ. ನಾನು ಹುಡುಗಿನ ಒಂದ ಬಿಟ್ಟು ಬಂದೀನಿ. ಇವ ಬರಲ್ಲಂದ ಮೊದ್ಲ, ಆಮೇಲೆ ಇವನು ಬರ್ತೀನಂದ. ಮತ್ತು ಇವನು ತಂಗಿ ನೋಡ್ಕೋತೀನಿ ಅಂದಿದ್ನ. ಮತ್ತೆಲ್ಲಾನು ನಮ್ದು ಕೆಲಸ ಕೆಟ್ಟೋತು. ಮೊದ್ಲು ಮತ್ತು ತಂಗಿ ಜೊತೆಗೆ ಅಣ್ಣನು ಇರ್ತಾನಂತಂದು ಅನ್ಕೊಂಡ್ವೆ. ಆಮೇಲೆ ಒಮ್ಮಿದ್ದ ಮಕ್ಳು ಇವ್ನು ಏನು ತಿಳಿತೇನ, ಇವನು ತಯಾರಾಗಿ ನಿಂತುಬಿಟ್ಟ. ಹೋಗೋಣ ಅಂತಂದು ಮತ್ತು ಹಂಗಾಗಿ ಮತ್ತು ಆ ಹುಡುಗಿ ಒಂದೈತಿ ಬಾಲೇ ಗುಂಡಿ ಹೊತ್ತಾಗೈತಿ. ಹೋಗುನು ನಡ್ರವ ನಡ್ರಿ, ಹಾಳಾಗಿ ಹೋಲ್ ನಡ್ರಿ ಹೋಗೋಣ. ಗುಂಡ ಒತ್ತಿದ ಆಡ್ಕೋತದ ಸಿಕ್ಕಿರ ಅಡಿಕಿದಾಗೈತಿ ಹಣೆ ಬರ. ಆತು ಬಿಡು. ಇನ್ನೇನು ಎಲ್ಲ ರೊಕ್ಕನೂ ನಂದ, ಆಸ್ತಿನೂ ನಂದ. ಯಾ ಗುಂಡವತ್ತಿನೂ ಬೇಡ, ಗಿಂಡವತ್ತಿನೂ ಬೇಡ. ಅಪ್ಪ ಏನು ಚಂದ ಐತಪ್ಪ ಮನಿ. ಅಬ್ಬಬ್ಬಬ್ಬಬ್ಬ. ಆಹಾ ಭಾರಿ ಐತ್ ಮಾತ್ರ. ವಾಹ್, ಓ ಅಟ್ಟೈತಪ್ಪ ಈ ಮನಿಗೆ. ಅಬ್ಬಾ ಯಾರಪ್ಪ ನೀವು ಇಲ್ಲಾಕೆ ನಿಂತೀರಿ? ಅಕ್ಕರ ನಾನನ್ರಿ, ನಾನು ಹಂಗಾರಿ ನಾವು ಮಣ್ಣಿಗೆ ಬಂದಾರ ಅಲ್ರಿ. ಹೌದನಪ್ಪ, ಇಲ್ಲಾಕೆ ನಿಂತೀಯಪ್ಪ? ಏನಾರು ಬೇಕಿತ್ತನ ಕುಡಿಯಕ್ಕೆ ನೀರು ಪಾರ? ಅಂದ್ರೆ ನೀವು ಯಾರಂತ ಗೊತ್ತಾಗಲಿಲ್ಲ ಹಂಗ. ನಾನು ಈ ಮನೆ ದೊಡ್ಡ ಮಗಳಪ್ಪ, ನಾನಾ ದೊಡ್ಡ ಮಗಳು. ಓ ಅಕ್ಕರ, ಚಲೋ ಆತ್ರಿ. ನೀವು ಸಿಕ್ಕಿದ್ದು ಒಂಥರ ಚಲೋನ ಆತ. ನಮಸ್ಕಾರ ರೀ, ನನ್ನ ಹೆಸರು ಶಿವಣ್ಣ ಅಂತ ಹೇಳ್ರಿ. ನಾನು ಹಿಂಗೆ ಈ ಒಳ್ಳೆ ಊರನ್ರಿ ನಾನು. ಅಂದ್ರೆ ಏನಾಗಿತ್ತು ಅಂದ್ರಿ, ನಾ ಹೆಂಗೆ ಸೌಕಾರಿಗೆ ಪರಿಚಯ ಅಂತ ಹೇಳ್ತೀನಿ ನೋಡ್ರಿ. ಮೊದ್ಲು ನಮ್ಮ ತಂಗಿ ಯಮುನಾ ಅಂತ ಹೇಳಿ ಆಕಿನ ನೋಡಕ್ಕೆ ಬಂದಿದ್ದರಿ, ಇವ್ರನ್ನ ಕರ್ಕೊಂಡು, ಸಣ್ಣ ಸಾವುಕಾರ ಕರ್ಕೊಂಡು. ಓ ನಿಮ್ಮೂರ್ದನ್ನ ನೋಡಕ್ಕೆ ಬಂದಿದ್ದು ಕನ್ಯೆ ನಿನ್ನ ತಂಗಿನಪ್ಪ. ನೋಡಪ್ಪ ಅದ ಅಂದಿದ್ರು ನಮ್ಮಪ್ಪ ಹೇಳಿ ಕಳಿಸಿದ್ದ, ಹಿಂಗವ ಯಾಣೆ ಸರಿ ನೋಡಕ್ಕೆ ಹೋದ್ರೆ ಬರುವಂತ್ರಿ ಅಂತಂದು. ಹ್ಞೂ ಅಂದಿದ್ನಪ್ಪ, ಹ್ಞೂ ಅಂದಿದ್ದೆ. ಅಷ್ಟ್ರಾಗ ನತ್ತಪ್ಪ
ಅಯ್ಯಯ್ಯೋ ಅಕ್ಕಾರ ಸಮಾಧಾನ ಮಾಡ್ಕೊಳ್ರಿ. ನಾನು ನಿಮ್ಮನ್ನ ಅಳಿಸ್ಬೇಕಂತಂದು ಈ ವಿಷಯ ಹೇಳಿಲ್ಲ. ಅಂದ್ರೆ ವಿಷಯ ಒಂದಿಟ್ಟು ತುರ್ತ ಐತೆ ಅನ್ಕರಿ. ಒಂದಿಟ್ಟು ಇತ್ತ ಬರ್ತೀರನ, ಬೇಸರ ಮಾಡ್ಕೋಬೇಡ್ರಿ. ಏನಪ್ಪ, ನಾನೇನು ಬೇಸರ ಮಾಡ್ಕೊಂಡಿಲ್ಲ. ವಿಷಯ ಏನು ಹೇಳು. ನನ್ನ ತಮ್ಮಗೆ ಹಿಂಗಾಗುತ್ತಂತ ಅನ್ಕೊಂಡಿದ್ದಿಲ್ಲಪ್ಪ. ಹೇಳಿ ಕಳಿಸಿದ್ರು, ಮದುವೆನ ಮಾಡ್ತೀವವ್ವ ಎಲ್ಲಾನು, ಆಮೇಲೆ ಬರುವಂತ್ರಂತ ಸುಶೀಲ್ ಮನೆ ತುಂಬಿಸೋಣ ಬಂದಾಗಂತ ನಮ್ಮ ಅಪ್ಪ ಅಂದ. ನಾನು ಹ್ಞೂ ಅಂತ ಖುಷಿಯಿಂದ ಹೆಂಗ ಅನ್ಕೊಂಡಪ್ಪ ನಾನು. ಹೌದ್ರಿ, ನಾನು ಏನಾತು, ಒಳ್ಳೆ ಜನ, ಒಳ್ಳೆ ಮನಸ್ಸಿರೋ ಹುಡುಗ, ಏನು ಒಂದಿಟ್ಟು ಕಾಯಿಲೆ ಕಸಾಲೆ ಬರಲಾರ್ದು, ಮನುಷ್ಯ ಬರಲಾರ್ದು ಇನ್ನೇನು ಮರಕ್ಕೆ ಬರ್ತಾವ ಅಂತ ನಾವು ಒಂದಿದ್ದು ಬಿಡ್ರಿ ನಮ್ಮ ಮನ್ಯಾಗೂ. ಮತ್ತು ಏನು ಮಾಡ್ಬೇಕ್ರಿ, ಎಲ್ಲ ಹೆಚ್ಚು ಕಮ್ಮಿಯಾಗಿ ಹಿಂಗಾತ್ ನೋಡ್ರಿ. ಏನು ಮಾಡೋಕ್ಕಾಗಿಲ್ಲ ರೀ ಅಕ್ಕರ. ಒಂದು ವಿಷಯ ಹೇಳ್ತೀನಿ, ಈ ಹೊತ್ನ್ಯಾಗ ಹೇಳಬಾರ್ದು. ಆದ್ರೆ ಮತ್ತೆ ಈಗ ನಾ ಹೋದ್ನಿ ಅಂದ್ರೆ ಇನ್ನು ನೀವು ಸಿಗೋದಿಲ್ಲ, ನೀವು ನಿಮ್ಮ ಗಂಡ ಮನೆಗೆ ಹೋಗ್ತೀರಿ.